ಸುಕ್ಷೇತ್ರ ಸ್ವಗಲ್ದಲ್ಲಿ ಆನಂದಮಯ ವಾತಾವರಣ. ಪುಣ್ಯ ಸ್ನಾನ ಮಾಡಿ ಶಿವಪಾರ್ವತಿ ದರ್ಶನ ಪಡೆದ ಭಕ್ತ ಸಮೂಹ. ದಕ್ಷಿಣ ಕಾಶಿಯೆಂದೇ ಪ್ರಸಿದ್ಧಿ ಹೊಂದಿರುವ ಸವದತ್ತಿ ತಾಲೂಕಿನ ಸ್ವಗಲ್ ಸೋಮೇಶ್ವರನ ಕ್ಷೇತ್ರದಲ್ಲಿ ಮಂಗಳವಾರ ಪ್ರಕೃತಿ ದತ್ತವಾಗಿ ಧುಮುಕುತ್ತಿರುವ 2 ಜಲಪಾತದಲ್ಲಿ ಎಳ್ಳು ಅರಿಶಿನ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿದ ಕರ್ನಾಟಕ ಸೇರಿದಂತೆ ಹೊರ ರಾಜ್ಯಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಶಿವಪಾರ್ವತಿಯ ದರ್ಶನ ಪಡೆದು ಪುನೀತರಾದರು. ಎಲ್ಲಿ ನೋಡಿದರಲ್ಲಿ ಜನಸಾಗರದಿಂದ ಕ್ಷೇತ್ರ ಕಿಕ್ಕಿರಿದು ತುಂಬಿತ್ತು. ಪ್ರಕೃತಿ ಸೌಂದರ್ಯ, ಅಂದವಾದ ಗುಡ್ಡಬೆಟ್ಟಗಳು, ಜಲಪಾತಗಳು ಆಕರ್ಷಣೀಯವಾಗಿ ಗೋಚರಿಸಿದವು. ಬಾಳೆಯ ದಿಂಡಿನ ತೆಪ್ಪದ ರಥೋತ್ಸವವನ್ನು ಕಬ್ಬು, ತೆಂಗು, ವಿವಿಧ ಹೂವುಗಳಿಂದ ಅಲಂಕರಿಸಲಾಗಿತ್ತು. ವಾದ್ಯಮೇಳಗಳಿಂದ ಸೋಮೇಶ್ವರನ ದೇವಸ್ಥಾನದಲ್ಲಿದ್ದ ಬೆಳ್ಳಿಯ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ತಂದು ತೆಪ್ಪದ ರಥೋತ್ಸವದಲ್ಲಿ ಪ್ರತಿಷ್ಠಾಪಿಸಿ ಸಂಜೆ 4:30ಕ್ಕೆ ಹೊಸೂರು ಗುರುಮಡಿವಾಳೇಶ್ವರ ಮಠದ ಗಂಗಾಧರ ಸ್ವಾಮೀಜಿ, ಹೊಸೂರು ಬೈಲಹೊಂಗಲ 3000 ಮಠದ ಪ್ರಭು ನೀಲಕಂಠ ಸ್ವಾಮೀಜಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಹಿರಿಯ ಅರ್ಚಕರಾದ ನಿಂಗಯ್ಯ ಪೂಜೇರಿ, ಗುರುಸ್ವಾಮಿ ಹೊಸಪೇಟಿ ಮಠ್ ಪ್ರಾರ್ಥಿಸಿದರು. ಶಾಸಕ ಮಹಂತೇಶ್ ಕೌಜಲಗಿ, ಟ್ರಸ್ಟ್ ಅಧ್ಯಕ್ಷ, ಆಡಳಿತ ಮಂಡಳಿ ಸರ್ವ ಸದಸ್ಯರು, ಸುತ್ತಲಿನ ಗ್ರಾಮಗಳ ಪ್ರಮುಖರು ಹಾಗೂ ಸಾವಿರಾರು ಭಕ್ತರ ಜಯಘೋಷಗಳ ಮಧ್ಯ ವಿಜೃಂಭಣೆಯಿಂದ ತಪ್ಪೋತ್ಸವದಲ್ಲಿ ಸಹಸ್ರಾರು ಜನ ಪಾಲ್ಗೊಂಡು ಉತ್ತತ್ತಿ, ಬಾಳೆಹಣ್ಣು, ಹೂವು ರಥಕ್ಕೆ ತೂರಿ ಭಕ್ತಿಭಾವ ಮೆರೆದರು. ಕೆಳಗಿನ ಹೊಂಡದಲ್ಲಿ ಹಾಗೂ ಜಲಾಧಾರೆಗಳಿಗೆ ಮಹಿಳೆಯರು ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿದರು. ಗೋವಾ, ಮಹಾರಾಷ್ಟ್ರ, ಕೇರಳ, ಹೈದರಾಬಾದ್, ಕರ್ನಾಟಕದ ವಿವಿಧ ಭಾಗದಿಂದ ಬೆಳಿಗ್ಗೆಯಿಂದಲೇ ಚಕ್ಕಡಿ, ಬೈಕ್, ವಾಹನ, ಟ್ರ್ಯಾಕ್ಟರ್, ಖಾಸಗಿ ವಾಹನಗಳ ಮುಖಾಂತರ ಸಾವಿರಾರು ಭಕ್ತರು ಆಗಮಿಸುವ ದೃಶ್ಯ ಸಾಮಾನ್ಯವಾಗಿತ್ತು. ಸ್ವಗಲ್ ಕ್ಷೇತ್ರದ ವಿಶಾಲ ಬೆಟ್ಟದಲ್ಲಿ ಕುಳಿತು ಭಕ್ತರು ಪುಣ್ಯ ಸ್ನಾನ ಮಾಡಿ ಕುಟುಂಬದ ಸದಸ್ಯರು ಒಟ್ಟಿಗೆ ಕುಳಿತು ಸಿಹಿ ಅಡುಗೆ, ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಶೇಂಗಾ, ಗುರೆಳ್ ಚಟ್ನಿ, ಕೆನೆ ಮೊಸರು, ಮೂಲಂಗಿ, ಉಳ್ಳಾಗಡ್ಡಿ ಭಾಜಿ, ಬಾನ, ಮೊಸರನ್ನ, ಗಜರಿ ಚಟ್ನಿ, ಸಿಹಿ ಮಾದೋಲಿಯೊಂದಿಗೆ, ಬಾಳೆಹಣ್ಣು, ಹಾಲು, ತುಪ್ಪದೊಂದಿಗೆ ವಿವಿಧ ಭಕ್ಷ್ಯ ಭೋಜನದೊಂದಿಗೆ ಆಗಮಿಸಿದ ಭಕ್ತರು ದೇವರಿಗೆ ಜಲಧಾರೆಗಳಿಗೆ ಪೂಜಿಸಿ ನೈವೇದ್ಯ ಸಲ್ಲಿಸಿ ರಸಭೂರಿ ಭೋಜನ ಸವಿದು ಹಸಿರು ಪ್ರಕೃತಿಯಲ್ಲಿ ಸಂಚರಿಸುವ ಮೂಲಕ ಎಳ್ಳು ಬೆಲ್ಲ ವಿನಿಮಯ ಮಾಡಿಕೊಂಡು ನಾವು ನೀವು ಎಳ್ಳು ಬೆಲ್ಲದಂಗ ಇರೋಣವೆಂದು ಕುಶಲೋಪರಿ ಹಂಚಿಕೊಂಡು ಮಕರ ಸಂಕ್ರಮಣ ಆಚರಿಸಿದರು. ಪುಣ್ಯ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಮಕ್ಕಳು ಜಿಂಕೆವನ, ಹುಲಿಗವಿ, ಇತರೆ ದೇವಾಲಯಗಳಿಗೂ ಭೇಟಿ ನೀಡುವುದು ಸಾಮಾನ್ಯವಾಗಿತ್ತು. ಸೋಮವಾರ ರಾತ್ರಿ ಕ್ಷೇತ್ರಕ್ಕೆ ಅಪಾರ ಭಕ್ತರು ಆಗಮಿಸಿ ಠಿಕಾಣಿ ಹೂಡಿದ್ರು. ಮಂಗಳವಾರ ಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ದಲ್ಲಿ ತುಂಬಿದ ಭಕ್ತರ ಕಂಠದಿಂದ ಹೊರಬಂದ ಜಯಘೋಷಗಳು ಮುಗಿಲು ಮುಟ್ಟುವಂತಿತ್ತು. ಹಾದುಹೋಕರು ರಸ್ತೆ ಬದಿಗಳ ಹೊಲದಲ್ಲಿಯ ಕಡಲೆ ಕಿತ್ತು ಕಬ್ಬು ಸವಿದ್ರು. ಸವದತ್ತಿ ಸಿಪಿಐ, ಮುರುಗೋಡ್ ಸಿಪಿಐ, ಪಿಎಸ್ಐ, ಎಎಸ್ಐ ಸೇರಿದಂತೆ 40 ಜನ ಪೊಲೀಸ್ ಸಿಬ್ಬಂದಿ, ಹೋಮ್ ಗಾರ್ಡ್ಸ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಒದಗಿಸಿದ್ರು. ಎಳ್ಳು ಬೆಲ್ಲ, ಕಡಲೆಯ, ಕಬ್ಬಿನ ಹಾಲಿನ ವ್ಯಾಪಾರ ಭರ್ಜರಿಯಾಗಿತ್ತು. ಕ್ಷೇತ್ರದ ದೇವಾಲಯಗಳಲ್ಲಿ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ಸಂಜೆ ವಿಶೇಷ ಪೂಜೆಯೂ ಜರುಗಿದವು. ಅಭಿವೃದ್ಧಿಗೊಂಡ ಕ್ಷೇತ್ರದಲ್ಲಿ ಸೋಮೇಶ್ವರನ ಶಿವಪಾರ್ವತಿ ಗದ್ದುಗೆಯನ್ನು ಹೂಗಳಿಂದ ಶೃಂಗರಿಸಲಾಗಿತ್ತು. ಬಿಲ್ವಾರ್ಚನೆ, ತ್ರಿಕಾಲ ಪೂಜೆ, ಬುತ್ತಿ, ಎಲೆ, ಮೂರ್ತಿ ಪೂಜೆ, ಪ್ರಾರ್ಥನೆ, ಪುಷ್ಪಾರ್ಚನೆ, ಅಲಂಕಾರ, ತೆರತೆರನಾದ ಪುಷ್ಪಮಾಲೆ, ಸಹಸ್ರ ಬಿಲ್ವಾರ್ಚನೆ, ಅಭಿಷೇಕಗಳು ಬೆಳಗ್ಗೆಯಿಂದ ಜರುಗಿದವು. ಸ್ವಗಲ್ ಕ್ಷೇತ್ರದ ಸೇವಾ ಸಮಿತಿ ಸ್ವಯಂ ಸೇವಕರು ಕ್ಷೇತ್ರದಲ್ಲಿ ವ್ಯವಸ್ಥಿತವಾಗಿ ಕೆಲಸ ನಿರ್ವಹಿಸಿದರು. ಸಂಕ್ರಾಂತಿಗೆ ಆಗಮಿಸಿದ ಭಕ್ತರು ಸೆಲ್ಫಿ, ವಿಡಿಯೋ ಮಾಡುವುದು ಕಂಡುಬಂತು. ಎಲ್ಲಿ ನೋಡಿದಲ್ಲಿ ಸಂಕ್ರಾಂತಿಯ ಗೀತೆಗಳು, ಕಡಲೆ, ಎಳ್ಳು ಬೆಲ್ಲ ಮಾರುವುದು ಸಾಮಾನ್ಯವಾಗಿತ್ತು. ಕುಟುಂಬದ ಸದಸ್ಯರು, ಮಕ್ಕಳು, ಸ್ನೇಹಿತರು, ನವಜೋಡಿಗಳು ಅಂಗಡಿಗಳಲ್ಲಿ ಸಾಮಾನು ಖರೀದಿ ಜೋರಾಗಿತ್ತು. ಕ್ಷೇತ್ರದ ಸುತ್ತಮುತ್ತಲೂ ವಾಹನಗಳ ಭರಾಟೆ ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆಯಾಗಿತ್ತು.
ಗೊತ್ತಿಲ್ಲ ರೀ. ಏನು ನೋಡಿ ಗಾಡಿಗಳು ಒಂದು ಎಡಿ ಏನು ಎತ್ತ ಗಾಡಿ ಪಂಚ್ ನ್ಯೂಸ್ಗಾಗಿ ಸೊಗಲ್ದಿಂದ ಉಮೇಶ್ ಬೋಗೂರ್.